ತಮಿಳುನಾಡು ಕರ್ನಾಟಕ ನಡುವೆ ಜಲ ವಿವಾದ. ಅಮಿತ್ ಶಾ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ. ಅಮಿತ್ ಶಾ ಬಳಿ ಮೇಕೆದಾಟು ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಇದರಿಂದ ಕರ್ನಾಟಕ, ತಮಿಳುನಾಡು, ಪುದುಚೇರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸಹಾಯ ಪಡಿರಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹನುಮಂತು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಹನುಮಂತು, ಅಮಿತ್ ಶಾ ಜೊತೆಯಲ್ಲಿ ಮಾತಾಡಿದ್ದಾರೆ ಅನ್ನೋದು ಡಿಕೆ ಶಿವಕುಮಾರ್ ಏನೇನ್ ಮಾತಾಡಿದ್ದಾರಂತೆ? ಅಮಿತ್ ಶಾ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ಏನೇನ್ ಚರ್ಚೆ ಆಯ್ತು, ಏನ್ ಕತೆ? ರಂಜಿತ್, ಕರ್ನಾಟಕ ತಮಿಳುನಾಡಿನ ನಡುವೆ ಕಾವೇರಿ ವಿಚಾರ ಒಂದ್ ಕಡೆಗೆ ತೀವ್ರ ಸ್ವರೂಪ ಪಡಿತಾ ಇದ್ರೆ, ಮತ್ತೊಂದು ಕಡೆಗೆ ಮೇಕೆದಾಟು ಯೋಜನೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅತ್ಯಂತ ಆಸಕ್ತಿದಾಯಕವಾಗಿ ಒಂದಷ್ಟು ಮುತುವರ್ಜಿಯನ್ನ ವಹಿಸ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಅವರು ಬೆಂಗಳೂರಿಗೆ ಬರಬೇಕಾಗಿತ್ತು. ಅಲ್ಲಿ ಕಾವೇರಿ ವಿಚಾರದಲ್ಲಿ ವಿಷಯ ತಾರಕಕ್ಕೇರಿರುವಂತಹ ಕಾರಣಕ್ಕಾಗಿ ಪರಿಸ್ಥಿತಿ ಸರಿ ಇಲ್ಲ, ಸಭೆಯ ಮುಂದೂಡಿಕೆ ಮಾಡಲಾಗಿತ್ತು. ಹೀಗಾಗಿ ಈ 31ನೇ ದಕ್ಷಿಣ ವಲಯ ಮಂಡಳಿಯ ಸಭೆ ಏನಿದೆ, ಈ ಸಭೆಯಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇತ್ತು. ಈ ಒಂದು ಅವಕಾಶವನ್ನ ಒಂದು ವೇದಿಕೆಯಾಗಿ ಮಾಡಿಕೊಂಡಿರುವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ ಮಾಡುವುದರಿಂದ ತಮಿಳುನಾಡು, ಪುದುಚೇರಿ ಸೇರಿದಂತೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗ್ಲಿಕ್ಕಿದೆ. ಸೊ ಹಾಗಾಗಿ ಅದನ್ನ ಅವಕಾಶ ಮಾಡಿಕೊಡಿ, ಇದನ್ನ ಅವಕಾಶ ಮಾಡಿಕೊಟ್ರೆ 2 ರಾಜ್ಯಗಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಎಲ್ಲವೂ ಕೂಡ ಮನವಿಯನ್ನ ಆಲಿಸಿದ್ದಾರೆ. ತಮಿಳುನಾಡು ಕೂಡ ತನ್ನ ವಾದವನ್ನ ಮುಂದಿಡ್ತಾ ಇದೆ. ಅಂತಿಮವಾಗಿ ಕೇಂದ್ರ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ನೋಡ್ಬೇಕು. ಇಷ್ಟು ದಿನ ಏನಾಗ್ತಾ ಇತ್ತು, DPR ಕಳಿಸಿಲ್ಲ ಅನ್ನುವಂತ ಮಾಹಿತಿಗಳು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಸಭೆಗೆ ಹೋಗುವ ಮುನ್ನವೇ ಜಲಸಂಪನ್ಮೂಲ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಕೇಂದ್ರಕ್ಕೂ ಕೂಡ DPR ಅನ್ನ ಕಳಿಸಿರೋದ್ರಿಂದ ಅಂತಿಮವಾಗಿ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರೋದು ಒಂದು ಸೌಹಾರ್ದಯುತ ಮಾತುಕತೆಯು ಕೂಡ ನಡೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈ ಒಂದು ಸಭೆಯ ಫಲ ಯಾವ ರೀತಿ ಸಿಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.